ಗಾಯ್ಸ್, ಇದು ಇಂಡಿಯಾದ ಒನ್ ಆಫ್ ದ ಬಿಗ್ಗೆಸ್ಟ್ ಮಾಲ್. ಈ ಮಾಲಲ್ಲಿ ಈ ರಾತ್ರಿ ನೂರಾರು ಸೆಕ್ಯೂರಿಟಿ ಕಣ್ ತಪ್ಪಿಸಿ ಕಳಿಬೇಕು. ನಿಮ್ಗೆ ಏನ್ ಅನ್ಸುತ್ತೆ ಈ ಚಾಲೆಂಜ್ ನ ಪೂರ್ತಿ ಮಾಡ್ತೀನಾ ಇಲ್ವಾ? ನೋಡೋಣ ಬನ್ನಿ, ಲೆಟ್ಸ್ ಗೋ. ಮಾಲ್ನ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಎಲ್ಲಿ ನೋಡಿದ್ರು ಟೈಟ್ ಸೆಕ್ಯೂರಿಟಿ ಸೆಕ್ಯೂರಿಟಿ ಸೆಕ್ಯೂರಿಟಿ. ಗಾಯ್ಸ್, ಇಲ್ಲಿ ಎಷ್ಟು ಟೈಟ್ ಸೆಕ್ಯೂರಿಟಿ ಇದೆ ಅಂದ್ರೆ ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಇದಾರೆ. ಏನ್ ಮಾಡೋಂತ ಒಂಚೂರು ಅರ್ಥ ಆಗ್ತಿಲ್ಲ. ಗಾಯ್ಸ್, ಟೈಮ್ ನೈಟು 8:30 ಆಗಿರೋದ್ರಿಂದ ನಾನು ಇಲ್ಲೇ ಏನಾರು ಊಟ ಮಾಡ್ಕೊಳ್ತೀನಿ. ಗೈಸ್, ನಾನು ಆದಷ್ಟು ನಿಧಾನಕ್ಕೆ ತಿನ್ನಕ್ಕೆ ಟ್ರೈ ಮಾಡ್ತೀನಿ. ಲೇಟಾಗಿ ತಿಂದಷ್ಟು ಮಾಲು ಸ್ವಲ್ಪ ಲೇಟಾಗಿ ಕ್ಲೋಸ್ ಆಗುತ್ತೆ, ಹಂಗಾಗಿ. ಟೈಮ್ ಆಗ್ತಿದ್ದಂಗೆ ಜನಗಳು ಖಾಲಿ ಆಗ್ತಾ ಮಾಲ್ನ ಎಲ್ಲ ಶಾಪ್ಗಳು ಕೂಡ ಕ್ಲೋಸ್ ಆಯ್ತು. ಮೂವಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡೆ, ಅದು ಹೊಗೆ ಹಾಕಿಸ್ಕೊಂತೆ, ಯಾಕಂದ್ರೆ ಥಿಯೇಟರ್ ಕ್ಲೋಸ್ ಆಗಿದೆ ಅಂತ ಹೇಳಿದ್ರು. ನನ್ನ ಈ ಚಾಲೆಂಜ್ ನ ಕಂಪ್ಲೀಟ್ ಮಾಡೋದಕ್ಕೆ 3 ಪ್ಲಾನ್ ಮಾಡಿದ್ದೆ. ಅದರಲ್ಲಿ ಒಂದು ಪ್ಲಾನ್ ಆಲ್ರೆಡಿ ಫೇಲ್ ಆಯ್ತು. ಉಳಿದಿರೋದು 2 ಪ್ಲಾನ್. ಒಂದು ವಾಶ್ರೂಮ್, ಇನ್ನೊಂದು ಬೇಸ್ಮೆಂಟ್. ಈ 2 ಜಾಗದಲ್ಲಿ ಯಾವುದೇ ರೀತಿ CC ಕ್ಯಾಮೆರಾ ಇರೋದಿಲ್ಲ. ಗೈಸ್, ಫೈನಲಿ ಮಾಲ್ ಎಲ್ಲ ಕ್ಲೋಸ್ ಆಗಿದೆ. 11 ಗಂಟೆ ದಾಟ್ತಿದ್ದಂಗೆ ಮಾಲ್ನ ಎಲ್ಲ ಸೆಕ್ಯೂರಿಟಿ ಗಾರ್ಡ್ಸ್ಗಳು ವಾಕಿ ಟಾಕಿ ಇಟ್ಕೊಂಡು ಎಲ್ಲ ಕ್ಲೋಸ್ ಆಗಿದೆಯಾ ಅಂತ ಚೆಕ್ ಮಾಡ್ತಾ ಇದ್ರು. ಬಜೆಟ್ ಕಳಕಂತ ಜಾಗ ಹುಡುಕ್ತಾ ಟೈಮ್ ಆಗಿದ್ದೇ ಗೊತ್ತಾಗಿರ್ಲಿಲ್ಲ. 12 ಗಂಟೆ ಆಗಿದ್ರಿಂದ ಮಾಲ್ ಫುಲ್ ಖಾಲಿ. ಎಂಟೈರ್ ಮಾಲ್ ಪೂರ್ತಿ ನಾನು ಹಾಗೆ ಸೆಕ್ಯೂರಿಟಿ ಬಿಟ್ರೆ ಇನ್ಯಾರು ಇರಲಿಲ್ಲ. ಸೆಕ್ಯೂರಿಟಿ ಗಾರ್ಡ್ ಬಂದು ಸೆಕ್ಯೂರಿಟಿ ನನ್ನ ಡೈರೆಕ್ಷನ್ ಕಡೆ ಬಂದಿದ್ರಿಂದ ಅಲ್ಲಿಂದ ಹೇಗಾದ್ರೂ ತಪ್ಪಿಸ್ಕೋಬೇಕಂತ ರೆಸ್ಟ್ ರೂಮ್ ಕಡೆ ಹೊರಟೆ. ರೂಮ್ ಡೋರ್ ಕ್ಲೋಸ್ ಮಾಡಿ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ವೇಸ್ಟ್ ಮಾಡಿದೆ. ಸಡನ್ ಆಗಿ ಫುಡ್ ಸ್ಟೆಪ್ ಬರ್ತಿರೋ ಹಾಗಾಯ್ತು. ಸೆಕ್ಯೂರಿಟಿ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಈ ಚಾಲೆಂಜ್ ಫೇಲ್ ಆಗೋಗುತ್ತೆ. ಹಾಗೆ ದೊಡ್ಡ ಪ್ರಾಬ್ಲಮ್ ಕೂಡ ಫೇಸ್ ಮಾಡ್ಬೇಕಾಗಿ ಬರುತ್ತೆ ಅಂತೇಳಿ ವಾಶ್ರೂಮ್ನ ಮೈನ್ ಡೋರ್ ಒಳಗೆ ಹೋಗಿ ಲಾಕ್ ಮಾಡಿಕೊಂಡೆ. ಅಯ್ಯೋ, ಇವತ್ತು ನನ್ನ ಕತೆ ಮುಗೀತು. ಯಾರೋ ಬಂದಂಗಾಯ್ತು. ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಅಂಗೋಡ್ಸೋಡೋದೆ ಎಲ್ಲ ಕಡೆ ಸೆಕ್ಯೂರಿಟಿ ತುಂಬಾ ಟೈಟ್ ಸೆಕ್ಯೂರಿಟಿ ಇದೆ. ಆಲ್ಮೋಸ್ಟ್ ಬೈಕ್ಗೆ ಸ್ವೆಟ್ ಎಲ್ಲ ಆಗ್ತಿದೆ. ಸ್ವಲ್ಪ ಹೊತ್ತು ಇಲ್ಲಿ ಕೂಡ ಟೈಮ್ ವೇಸ್ಟ್ ಮಾಡ್ತಾ ಸೆಕ್ಯೂರಿಟಿಯಿಂದ ತಪ್ಪಿಸ್ಕೊಂಡು ಕೂತಿದ್ದೆ. ಬಹಳ ಹೊತ್ತು ಒಂದೇ ಪ್ಲೇಸಲ್ಲಿ ಇರೋದ್ರಿಂದ ಸರಿ ಹೋಗಲ್ಲ ಅಂತೇಳಿ ಮೊದಲೇ ರೆಸ್ಟ್ ರೂಮ್ ಆಗಿರೋದ್ರಿಂದ ಸೆಕ್ಯೂರಿಟೀಸ್ಗಳು ಯೂಸ್ ಮಾಡೋ ಚಾನ್ಸಸ್ ಹೈಲಿ ಇರೋದ್ರಿಂದ ಜಾಗನ ಬದಲಾಯಿಸೋಣ ಅಂತ ರೆಸ್ಟ್ ರೂಮಿಂದ ಹೊರಗೊಟ್ಟೆ. ಆದರೆ ಇದು ನಾನು ಅಂದ್ಕೊಂಡಂಗೆ ಅಷ್ಟು ಈಸಿ ಇರಲಿಲ್ಲ. ಬಟ್ ನೋ ಅದರ್ ಆಪ್ಷನ್. ರಿಸ್ಕ್ ತಗೊಂಡು ಹೊರಟೆ. ಸಡನ್ ಆಗಿ ಸೆಕ್ಯೂರಿಟಿ ನನ್ನ ಕಣ್ಮುಂದೆ ಇದ್ದ. ನೋ ಆಪ್ಷನ್ ಅಂತೇಳಿ ರಿಟರ್ನ್ ವಾಶ್ರೂಮ್ ಕಡೆ ಸೇರಿಕೊಂಡೆ. ನೋಡ್ತಿದ್ದಂಗೆ ಬೇರೆ ಸೆಕ್ಯೂರಿಟಿ ನನ್ನ ಪಕ್ಕದಲ್ಲೇ ಇರೋ ರೆಸ್ಟ್ ರೂಮ್ಗೆ ಬಂದು ಯೂಸ್ ಮಾಡ್ತಿದ್ದ. ಇದನ್ನು ನೋಡಿ ನನ್ನ ಮೀಟರ್ ಕೂಡ ಆಫ್. ನನಗೀಗಿರೋದು ಇಲ್ಲಿ 3 ಆಪ್ಷನ್. ಮೊದಲನೇದು ಡೋರ್ ಓಪನ್ ಮಾಡಿ ಹೊರಡೋಗ್ಬೇಕು. 2ನೇದು ಡೋರ್ನ ಲಾಕ್ ಮಾಡಿಕೊಂಡು ಪಿನ್ ಡ್ರಾಪ್ ಸೈಲೆಂಟ್ ಆಗಿರೋದು. 3ನೇದು ಸೆಕ್ಯೂರಿಟಿ ಕೈಯಲ್ಲಿ ಲಾಕ್ ಆಗಿ ಓದಿ ತಿನ್ನೋದು. ಬಟ್ ನಾನು ಇಲ್ಲಿ ಚೂಸ್ ಮಾಡಿದ್ದು ಸೆಕೆಂಡ್ ಆಪ್ಷನ್. ಆದರೆ ಇದು ಕೂಡ ಸುಮಾರು ಹೊತ್ತಾಗಿದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಸೀನ್ ಬಂದಿದ್ದರಿಂದ ಸೆಕ್ಯೂರಿಟಿಗೆ ಗೊತ್ತಾಗ ಬೇರೆ ಆಪ್ಷನ್ನೇ ಇಲ್ಲ. ಸೆಕ್ಯೂರಿಟಿಯಿಂದ ತಪ್ಪಿಸ್ಕೊಳ್ಬೇಕಂದ್ರೆ ಈ ರೆಸ್ಟ್ ರೂಮಿಂದ ತಪ್ಪಿಸ್ಕೊಂಡು ಹೋಗಲೇಬೇಕು. ರೆಸ್ಟ್ ರೂಮಿಂದ ಹೊರಗಡೆ ಹೋಗೋಷ್ಟರೊಳಗೆ ಸೆಕ್ಯೂರಿಟಿ ವಿಷಯನ ವಾಕಿ ಟಾಕಿಯಿಂದ ಎಲ್ಲರಿಗೂ ತಲುಪಿಸಿದ್ದ. ಎಲ್ಲರೂ ನನ್ನನ್ನೇ ಹುಡುಕ್ತಾ ಇದ್ರು. ನಾನು ತಪ್ಪಿಸ್ಕೊಂಡು ಲಿಫ್ಟ್ ಒಳಗೆ ಹೋಗಿ ಸೇರಿಕೊಂಡೆ. ಗುರು, ಅಲ್ಲೊಬ್ಬ ಸೆಕ್ಯೂರಿಟಿ ಕಾಣಿಸ್ಕೊಂಡ. ನನಗೆ ಫುಲ್ ಎಲ್ಲ ಔಟ್ ಅಂದ್ಕೊಳ್ಳಿ. ನಾನು ಬರೋಷ್ಟಿಗೆ ಅವನು ಹತ್ತತ್ರ ಬರ್ತಿದ್ದೆ. ನಾನು ಓಡ್ ಹೋಗ್ತಿದ್ದೀನಿ. ಅವ್ನು ಓಯ್ ಅಂತಿದ್ದೆ. ನಾನು ಓಡ್ ಹೋಗ್ತಿದ್ದೀನಿ. ಬಿ2 ಹೋದ್ರೆ ನನಗೆ ಕಷ್ಟ ಅನ್ಸುತ್ತೆ. ಬಿ2ಗೆ ಹೋಗೋಣ ಅಂತ ಹೊರಗಡೆ ಬಂದರೆ ಸೆಕ್ಯೂರಿಟಿ ಇಲ್ಲಿ ಕೂಡ ಇದ್ದ. ಸೆಕ್ಯೂರಿಟಿ ಕೈಲಿ ತಗ್ಲಾಕೊಂಡೆ. ನನ್ನ ಅದೃಷ್ಟ ಚೆನ್ನಾಗಿದ್ದರಿಂದ ಈ ಸೆಕ್ಯೂರಿಟಿ ಹತ್ರ ವಾಕಿ ಟಾಕಿ ಇಲ್ದಲೇ ಇರೋದ್ರಿಂದ ವಿಷಯ ಇವರಿಗೆ ಕಿವಿಗೆ ಮುಟ್ಟಿರಲಿಲ್ಲ. ಇಷ್ಟೊತ್ತಿನಲ್ಲಿ ಇನ್ನೂ ಯಾಕಿದ್ದೀರಾ ಅಂತ ಪ್ರಶ್ನೆ ಮಾಡಿದಾಗ ಎಕ್ಸಿಟ್ ಆಗೋದು ಗೊತ್ತಾಗ್ದಲ್ಲಿ ಇಲ್ಲೇ ಇದ್ದೀನಿ ಅಂತ ಹೇಳ್ಕೊಂಡು ಕನ್ವಿನ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟೆ. ಸುಮಾರು ಹೊತ್ತಾದ ಮೇಲೆ ಕೊನೆಗೆ ಓಕೆ ಅಂದು ಎಕ್ಸಿಟ್ ರೂಟ್ನ ತೋರಿಸ್ತೀನಿ ಅಂತ ಕರ್ಕೊಂಡೋದ್ರು. ಸೆಕ್ಯೂರಿಟಿ ಜೊತೆ ಹೋಗ್ತಾ ಸಡನ್ ಆಗಿ ಹಿಂದೆಯಿಂದ ತಪ್ಪಿಸ್ಕೊಂಡೋದೆ. ಫಸ್ಟ್ ಫ್ಲೋರಿಂದ 3rd ಫ್ಲೋರ್ಗೆ ಹೋದೆ. ಸೆಕ್ಯೂರಿಟಿ ಆಲ್ರೆಡಿ ಎಲ್ಲ ಫ್ಲೋರಲ್ಲೂ ಬಂದು ನನ್ನ ಹುಡುಕ್ತಾ ಇದ್ರು. ಕೈಗೆ ಸಿಕ್ಕಿದ್ರೆ ಜೈಲ್ ಗ್ಯಾರಂಟಿ. ಹಾಗಾಗಿ ನಾನು ಮಾಲಿಂದ ಕೆಳಗೆ ಇರೋ ಪಾರ್ಕಿಂಗ್ ಲಾಟ್ಗೆ ಹೋಗಿ ಕಾರಿಂದ ಬಚ್ಚಿಟ್ಕೊಂಡು ಕೂತೆ. ಗುರು, ಮಿಸ್ ಆಗ್ತಾಯಿದೆ. ಏನೋ ಲಾಕ್ ಆಗ್ತೀನಿ ಅಂತ ಸಿಕ್ಕಾಪಟ್ಟೆ ಭಯ ಆಗ್ತದೆ ಗುರು. ಏನು ಮಾಡೋದು? ಭಯಕ್ಕೆ ಈ ಚಾಲೆಂಜ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಹೋಗೋಣ ಅಂತ ಅನಿಸುತ್ತೆ. ಬಟ್ ನನ್ನ ಸಬ್ಸ್ಕ್ರೈಬರಿಗೋಸ್ಕರ ಆದರೂ ಈ ಚಾಲೆಂಜ್ ಕಂಪ್ಲೀಟ್ ಮಾಡಲೇಬೇಕಂತ ಮತ್ತೆ ಒಳಗೆ ಎಂಟ್ರಿ ಆಗೋಕ್ಕೆ ಪ್ರಯತ್ನ ಪಟ್ಟೆ. ಮೆಲ್ಲಕ್ಕೆ ಒಬ್ಬೊಬ್ಬರು ಸೆಕ್ಯೂರಿಟೀಸ್ ಕಣ್ ತಪ್ಪಿಸ್ತಾ ಒಳಗೋದೆ. ಕೊನೆಗೂ ಲಿಫ್ಟ್ ಒಳಗೆ ಸೇರಿಕೊಂಡೇ ಬಿಟ್ಟೆ. ಏನು ಮಾಡೋದು ಏನು ಟೆನ್ಷನ್ ಆಗ್ತದೆ. ಈಗ ಎಲ್ಲ ಕಾಣಿಸ್ಕೊಂಡ್ಬಿಟ್ರೆ
4th ಫ್ಲೋರ್ಗೆ ಲಿಫ್ಟ್ ಮುಖಾಂತರ ಒಳಗೋದೆ. ಹೋಗಿದ್ದೆ ತಡ, ಮಫ್ತಿಲಿ ಇದ್ದ ಸೆಕ್ಯೂರಿಟಿ ಜೊತೆ ಇನ್ನೊಬ್ಬ ಸೆಕ್ಯೂರಿಟಿ ನನ್ನ ನೋಡೇ ಬಿಟ್ಟ. ನನಗೆ ಬೇರೆ ಆಪ್ಷನ್ ಇರಲೇ ಇಲ್ಲ ಎಕ್ಸೆಪ್ಟ್ ಲಿಫ್ಟ್ ಮುಖಾಂತರ ಕೆಳಗೋದೆ. ಇಲ್ಲೂ ಕೂಡ ಸೆಕ್ಯೂರಿಟಿ ನಿಂತಿದ್ದ. ಡೋರ್ ಮುಂದೆ ಅಲ್ಲಿ ಸೈಡಲ್ಲಿ ಇಟ್ಬಿಟ್ಟಿದ್ದಾನೆ. ಗಾಬರಿನ ಹೋಗ್ಬಿಡ್ತಾನಂತ ಒಂಚೂರು. ತುಂಬಾ ರಿಸ್ಕ್ ಇದೆ ಈ ಚಾಲೆಂಜು. ಎಲ್ಲೆಲ್ಲ ಹೋಗ್ಬಿಟ್ಟಿದೆ. ಬೇಸ್ಮೆಂಟ್ ಒಳಗೆ ಹೋಗಿ ಅಂಡರ್ಗ್ರೌಂಡಿಗೆಲ್ಲ ಹೋಗ್ಬಿಟ್ಟಿದ್ದೆ ಭಯ ಆಗಿ. ರೀಸನ್ ಇಷ್ಟೇ, ಸೆಕ್ಯೂರಿಟಿ ನನ್ನ ನೋಡ್ದ ಅಂತೇಳಿ ಟೆನ್ಷನ್ ಇಂದ ಲಿಫ್ಟ್ ಪಾರ್ಕಿಂಗ್ ಲಾಟ್ಗೆ ಪ್ರೆಸ್ ಮಾಡೋ ಬದಲು ರಾಂಗ್ ಪ್ರೆಸ್ ಮಾಡಿದ್ದೆ. ಸಡನ್ ಆಗಿ ಲಿಫ್ಟ್ನ ಕ್ಲೋಸ್ ಮಾಡಿಕೊಂಡು ಮಾಲಿಂದ ಕೆಳಗೆ ಬಂದು ಬೇರೆ ಡೋರಿಂದ ಹೊರಗೋಗೋಣ ಅನ್ಕೊಂಡೆ. ಆದರೆ ಈ ಡೋರ್ನ ಕೂಡ ಕ್ಲೋಸ್ ಮಾಡಿದ್ರು. ಫೈನಲಿ ನಾನು ಇಲ್ಲೇ ಇರಬೇಕಾಗಿ ಬಂತು. ಸಡನ್ ಆಗಿ ಪವರ್ ಕಟ್ ಆಗಿದ್ರಿಂದ ನನ್ನ ಮೀಟರ್ ಕೂಡ ಆಫ್ ಆಗೋಯ್ತು. ಸುತ್ತ ಕತ್ಲೆ. ಯಾವುದೇ ರೀತಿ ಶಬ್ದ ಮಾಡ್ದಲೇ ಕೂರಬೇಕು. ಇಫ್ ಇನ್ ಕೇಸ್ ಶಬ್ದ ಮಾಡಿದ್ರೆ ಟೆನ್ಷನ್ನ ಡ್ರಾ ಮಾಡ್ದಂಗೆ ಲೆಕ್ಕ. 15 ನಿಮಿಷದ ನಂತರ ಯಾರೋ ಬರ್ತಿರೋ ಶಬ್ದ ಆಯಿತು. ಆಲ್ರೆಡಿ ಕೆಲವೊಬ್ಬರಿಗೆ ನಾನು ಎಲ್ಲಿದ್ದೀನಿ ಅಂತ CC ಕ್ಯಾಮ್ರಾ ಮುಖಾಂತರ ಗೊತ್ತಾಗಿತ್ತು. ಮೆಲ್ಲಕ್ಕೆ ತಪ್ಪಿಸ್ಕೊಂಡು ಹೋಗಕ್ಕೆ ಪ್ರಯತ್ನ ಪಟ್ಟೆ. ಲಿಫ್ಟ್ ಮುಖಾಂತರ ಮೆಲ್ಲಕ್ಕೆ ಹೊರಟೆ. ಅರ್ಧ ಗಂಟೆ ನಂತರ ಸೆಕ್ಯೂರಿಟಿ ನನ್ನ ಹಿಡ್ದೇ ಬಿಟ್ರು. ನನ್ನ ಸುತ್ತ 7-8 ಸೆಕ್ಯೂರಿಟಿ ಇದ್ದಿದ್ದರಿಂದ ಯಾವುದೇ ರೀತಿ ವಿಡಿಯೋನೇ ಆಗಲಿ ಆಡಿಯೋನೇ ಆಗಲಿ ಮಾಡಲಿಕ್ಕಾಗಲಿಲ್ಲ. ಸೆಕ್ಯೂರಿಟಿ ನನ್ನ ಬೈದು ಹೊರಗೆ ಹಾಕಿದ್ರು. ಆ ಕಡೆ ಪಕ್ಕದಕ್ಕೆ ಬಂದೆ. ಅವರಿದ್ದಾರೆ, ಆ ಕಡೆ ಕಳಿಸಿದ್ರು.